Hello, good morning everyone. Welcome back to my YouTube channel. How are you all? I hope you're all doing good. I am doing good. So, welcome to third day stories of my Varkala trip. ಇವತ್ತು ನಾವು ಹೋಗ್ತಾ ಇರೋದು ಒಂದು ಇಂಟ್ರೆಸ್ಟಿಂಗ್ ಲೊಕೇಶನ್, ಆಲ್ಸೋ ಮೋಸ್ಟ್ ರೆಫರ್ಡ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇಂಟ್ರೆಸ್ಟಿಂಗ್ ಅಂತ ಯಾಕೆ ಹೇಳಿದೆ ಗೊತ್ತಾ? ರೀಸನ್ ಒನ್, ವಿ ಆರ್ ಗೋಯಿಂಗ್ ಟು ಬಿ ವಿಟ್ನೆಸಿಂಗ್ ದ ಪ್ಲೇಸ್ ವಿಚ್ ಹೋಲ್ಡ್ಸ್ ದ ಗಿನ್ನಿಸ್ ರೆಕಾರ್ಡ್. ಕ್ರೇಜಿ, ರೈಟ್? ಆ್ಯಂಡ್ ದ ರೀಸನ್ ಟು, ವಿ ಆರ್ ಗೋಯಿಂಗ್ ಟು ಬಿ ಎಕ್ಸ್ಪೀರಿಯನ್ಸಿಂಗ್ ಅವರ್ ಫಸ್ಟ್ ಕೇಬಲ್ ಕಾರ್. ಸೊ ಇಸ್ ಇನ್ ದ್ಯಾಟ್ ಇಂಟ್ರೆಸ್ಟಿಂಗ್? ಆಫ್ ಕೋರ್ಸ್ ಇಟ್ ಈಸ್. ಸೊ ನಾವು ಹೋಗ್ತಾ ಇರೋದು ಜಟಾಯು ಅರ್ತ್ಸ್ ಸೆಂಟರ್ಗೆ. ಇದು ಬಂದು ವರ್ಕಳದಿಂದ 26 ಕಿಲೋಮೀಟರ್ ದೂರದಲ್ಲಿದೆ. ನಾನು ಪ್ರೀವಿಯಸ್ ಡೇನೇ ಆಟೋ ಬುಕ್ ಮಾಡ್ಕೊಂಡಿದ್ವಿ. 1500 ಅಂತ ಹೇಳಿದರು. ಬಾರ್ಗೇನ್ ಮಾಡಾದಮೇಲೆ 1200 ಚಾರ್ಜ್ ಮಾಡಿದ್ದಾರೆ. ಆ್ಯಂಡ್ ಅದು ಟು ಆ್ಯಂಡ್ ಫ್ರೋ ಪ್ಲಸ್ 3 hours ವೇಟಿಂಗ್ ಪೀರಿಯಡ್, ವಿಚ್ ಇಸ್ ಕೂಲ್, ವರ್ತ್ ಅಂತ ಅನಿಸ್ತು ನನಗೆ. ನಮ್ಮ ರೆಸಾರ್ಟಿಂದ ಅಲ್ಲಿ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 45 minutes ತೊಗೊಳ್ತು. ನಾನು 9 o'clockಗೆ ಆಟೋ ಬುಕ್ ಮಾಡಿದ್ದೆ, ಬೇಗ ಹೋದರೆ ಅಷ್ಟು ರಶ್ ಇರಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಮೇಲೆ 10-11 o'clock ಮೇಲೆ ತುಂಬ ರಶ್ ಇರುತ್ತೆ. ನಾನು ವಾಪಸ್ ಬರಬೇಕಾದ ದೊಡ್ಡ ಕ್ಯೂನೇ ಇತ್ತು. ಲಕ್ಕಿಲಿ ನಾವಲ್ಲಿ ಹೋದಾಗ ಜಸ್ಟ್ 2 people ಲೈನಲ್ಲಿ ಇತ್ತಿದ್ರು. ನಾನು ಥರ್ಡ್ ಪರ್ಸನ್ ಆಗಿದ್ದೆ. ಆ್ಯಂಡ್ ಕಮಿಂಗ್ ಟು ದ ಟಿಕೆಟ್ ಚಾರ್ಜಸ್, ಪರ್ ಹೆಡ್ ನಮಗೆ ಅರೌಂಡ್ 800 rupees ಆಯಿತು. ಲೈಕ್ ಎಂಟ್ರಿ ಟಿಕೆಟ್ ಪ್ಲಸ್ ದ ಕೇಬಲ್ ಕಾರ್. ಸೊ ಅಲ್ಲಿ ನಡ್ಕೊಂಡು ಕೂಡ ಹೋಗ್ಬೋದು. ಆ್ಯಂಡ್ ಎಷ್ಟು 1000 steps ಏನೋ ಇದೆಯಂತೆ. ಸೊ ನಾವು ಪ್ರಿಫರ್ ಮಾಡಿದ್ದು ಆಬ್ವಿಯಸ್ಲಿ ಕೇಬಲ್ ಕಾರಲ್ಲಿ. ಸೀನಿಯರ್ ಸಿಟಿಸನ್ಸ್ಗೆ 10% ಡಿಸ್ಕೌಂಟ್, ಆ್ಯಂಡ್ ನಡ್ಕೊಂಡು ಹೋಗೋರಿಗೆ, ಟ್ರೆಕ್ ಮಾಡೋರಿಗೆ ಅಂದರೆ 350 rupees ಚಾರ್ಜ್ ಮಾಡ್ತಾರೆ. ಸೆಕ್ಯೂರಿಟಿ ಚೆಕ್ ಇನ್ ಇರುತ್ತೆ. ಅದಾದಮೇಲೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಅವರು ನಮಗೆ ಪ್ಲೇಸ್ಮೆಂಟ್ ಕೊಟ್ಟು ಒಳಗಡೆ ಕಳಿಸ್ತಾರೆ ಟು ಗೆಟ್ ಇನ್ ಸೈಡ್ ದ ಕೇಬಲ್ ಕಾರ್. ಆ್ಯಂಡ್ ಆಫ್ಕೋರ್ಸ್ ಕೇಬಲ್ ಕಾರ್ ಅಗೇನ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಆಫ್ ಅಸ್. ಆ್ಯಂಡ್ ನಾನು ಸೂಪರ್ ಎಕ್ಸೈಟೆಡ್ ಆಗಿದೆ ಹೇಗಿರುತ್ತೆ ಅಂತ. ತುಂಬಾ ಶಾರ್ಟ್ ಡಿಸ್ಟೆನ್ಸ್, ಹಾರ್ಡ್ಲಿ ವಿದಿನ್ 10 minutes ಒಳಗಡೆ ಅಷ್ಟು ಇಲ್ಲ ಅನಿಸುತ್ತೆ, ಅಷ್ಟು ಬೇಗ ರೀಚ್ ಆಗ್ತೀವಿ. ಬಟ್ ಯೆಟ್ ಎಕ್ಸ್ಪೀರಿಯನ್ಸ್ ಇಸ್ ಎಕ್ಸ್ಪೀರಿಯನ್ಸ್, ಬೀಟ್ ಫಾರ್ ಲಾಂಗ್ ಆರ್ ಫಾರ್ ಶಾರ್ಟ್, ರೈಟ್? ಸೊ ಒಂದು ರೌಂಡ್ ಪಿಕಪ್ಪಲ್ಲಿ 4 ಕೇಬಲ್ ಕಾರ್ಸ್ ಇರುತ್ತೆ. ಆ್ಯಂಡ್ ಈ ಪಿಕಪ್ ಪಾಯಿಂಟಲ್ಲಿ ಬಂದು ಅದು ರೊಟೇಟ್ ಆಗ್ತಾನೇ ಇರುತ್ತೆ ಫಾರ್ ಅಸ್ ಟು ಗೆಟ್ ಇನ್ ಸೈಡ್ ದ ಕೇಬಲ್ ಕಾರ್. ಬಂದು ಡೆಡ್ ಸ್ಟಾಪ್ ಮಾಡಲ್ಲ, ಸ್ಲೋ ಆಗಿ ರೊಟೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ಒಂದರಲ್ಲಿ ಅರೌಂಡ್ 6 to 8 people ಅಕೊಮಡೇಟ್ ಮಾಡ್ತಾರೆ. ಆ್ಯಂಡ್ ಫಸ್ಟು ತುಂಬಾ ಭಯ ಇತ್ತು, ಎಲ್ರಿಗೂ ಇತ್ತು ಏನು ಭಯ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಏನು ಭಯ ಅನಿಸಲ್ಲ, ಕಿಡ್ಸ್ಗೂ ಓಲ್ಡರ್ಸ್ಗೂ ಎಲ್ಲರಿಗೂ ಕಂಪ್ಲೀಟ್ಲಿ ಸೇಫ್. ಸೊ ನಾನು ಗ್ಯಾರಂಟಿ. ಆ್ಯಂಡ್ ಸೊ ಫ್ರಮ್ ಹಿಯರ್ ಆರ್ ಜರ್ನಿ ಇನ್ ಕೇಬಲ್ ಕಾರ್ ಸ್ಟಾರ್ಟ್ಸ್. ಆ್ಯಂಡ್ ಲೆಟ್ ಸಿ ಹೌ ಎಕ್ಸೈಟಿಂಗ್ ಇಟ್ ಈಸ್. ಆ್ಯಂಡ್ ವ್ಯೂಸ್ ಏನೇನು ನೋಡ್ತೀವಿ ಅಂತ, ಎಲಿಪ್ಯಾಡ್ ಕೂಡ ನಾವು ನೋಡ್ತೀವಿ. ಸೊ ಯಾ. And just like that, we are finally here. Just look at that, man. So good, right? Jatayu Earth Center holds the Guinness World Record for the largest sculpture in the world. So beautiful it was, and I really don't know, ನನ್ನ ಕ್ಯಾಮ್ರಾ ಜಸ್ಟಿಫೈ ಮಾಡುತ್ತಾ ಇಲ್ವಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇಷ್ಟು ಹ್ಯೂಜ್ ಇಟ್ ಈಸ್. And can I believe it? I'm here. I'm so glad we are here and we have witnessed this beautiful place. ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ, ಸೊ ಆರಾಮಾಗಿ ನಮಗೆ ನೋಡೋಕ್ಕೆ ಸಿಕ್ತು. ಬಟ್ ಒಳಗಡೆಗೆ ಎಂಟ್ರಿ ಇಲ್ಲ. ಮ್ಯೂಸಿಯಮ್ ಆ್ಯಂಡ್ ಸಮ್ ಲೈಬ್ರರಿ ಕನ್ಸ್ಟ್ರಕ್ಷನ್ ಸ್ಟಿಲ್ ಗೋಯಿಂಗ್ ಆನ್ ಅಂತ ಎಷ್ಟೋ ವರ್ಷದಿಂದ ನಡೀತಾ ಇದೆ. ಅದಕ್ಕೆ ಹಾಗಾಗಿ ಒಳಗಡೆ ಎಂಟ್ರಿ ಇಲ್ಲ. ಇದ್ರದ್ದು ಹಿಂದ್ಗಡೆ ವ್ಯೂ ಪಾಯಿಂಟ್ಸ್ ಇದೆ, ಆಮೇಲೆ ಟೆಂಪಲ್ ಇದೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಐ ವಿಲ್ ಶೋ ಯು ದ ಟೆಂಪಲ್ ಆ್ಯಸ್ ವೆಲ್ ಆಸ್ ದ ವ್ಯೂ ಪಾಯಿಂಟ್ಸ್. ಸೊ ಯಾ, ದಿಸ್ ಇಸ್ ಅ ವ್ಯೂ ಫ್ರಮ್ ದ ಬಿಹೈಂಡ್. ಲುಕ್ ಎಟ್ ದೋಸ್ ಹ್ಯೂಜ್ ವಿಂಗ್ಸ್. ಓ ಮೈ ಗಾಡ್, ಹೇಗಾದರೂ ಇದನ್ನ ಮಾಡಿರ್ತಾರೋ, ಐ ರಿಲಿ ವಂಡರ್.
And this is Rama temple. Of course, camera was not allowed. I really wish I could show you to you guys. It was that beautiful to see the such a big idol of Rama. And mummy was so happy that in fact she said this is the first time she's seeing such a big idol, and I'm glad I made her see the first one. And of course, this place talks a lot about character from the epic Ramayana. ಡ್ಯಾಡಿ ಆ್ಯಕ್ಚುಲಿ ನಮಗೆ ತುಂಬ ಸ್ಟೋರೀಸ್ ಹೇಳ್ತಾ ಇದ್ರು ಅಲ್ಲಿ, ಸೊ ಕೇಳೋಕ್ಕೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಇದು ಬಂದು ವ್ಯೂ ಪಾಯಿಂಟ್. ಬೆಳಗ್ಗೆ ಮತ್ತು ಸಂಜೆ ನೋಡೋಕ್ಕೆ ಸೂಪರ್ ಆಗಿರುತ್ತೆ ಅಂತ ಅಲ್ಲಿರೋರು ಕೂಡ ಹೇಳ್ತಾ ಇದ್ರು. ಫುಲ್ ಆಫ್ ಲಶ್ ಗ್ರೀನರಿ. ಆ್ಯಂಡ್ ನಾವು ಅಲ್ಲಿದ್ದಿದ್ದು ಆಲ್ಮೋಸ್ಟ್ ಮಿಡ್ ನೂನ್ ಆಗಿಬಿಟ್ಟಿತ್ತು, ಆ್ಯಂಡ್ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಆ್ಯಂಡ್ ಅದೊಂದೇ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು, ಬಿಸಿಲಿಗೆ ಫುಲ್ ಸುಸ್ತಾಗ್ಬಿಡುತ್ತೆ. ಆ್ಯಂಡ್ ಅಲ್ಲಿ ವಾಟರ್ ಮತ್ತು ಮಿನಿಮಲ್ ಸ್ನ್ಯಾಕ್ಸ್, ಕಾಫಿ, ಟೀ ಫೆಸಿಲಿಟಿ ಎಲ್ಲನೂ ಇತ್ತು. ಸೊ ಐ ಥಿಂಕ್ ವಿ ಕ್ಯಾನ್ ಒಬ್ವಿಯಸ್ಲಿ ಮ್ಯಾನೇಜ್. ನಾವು ಹೊರಗಡೆಯಿಂದ ಏನೂ ಫುಡ್ ತೊಗೊಳ್ಳೋಂಗಿಲ್ಲ, ನಾಟ್ ಇವನ್ ವಾಟರ್ ಬಾಟಲ್ ಇಸ್ ಅಲೌಡ್. ಆಫ್ ಕೋರ್ಸ್ ದೇ ಶುಡ್ ಗೆಟ್ ದ ಬಿಸ್ನೆಸ್ ಇನ್ಸೈಡ್, ರೈಟ್? ಆ್ಯಂಡ್ ಒಳಗಡೆ ವೇಟಿಂಗ್ ಲಾಂಜಲ್ಲಿ ರೆಸ್ಟೋರೆಂಟ್ಸ್, ಕ್ಯಾಫೇಸ್ ಆ್ಯಂಡ್ ಶಾಪಿಂಗ್ ಸೆಂಟರ್ಸ್ ಎಲ್ಲ ಫೆಸಿಲಿಟೀಸಿನೂ ಇದೆ, ಸೊ ನಥಿಂಗ್ ಟು ವರಿ. ಸೊ ಅಲ್ಲಿಗೆ ನಮ್ಮ ಕೇಬಲ್ ಕಾರ್ ಆ್ಯಂಡ್ ಜಟಾಯಿ ಸ್ಟೋರಿ ಮುಗೀತು. ಅಲ್ಲಿಂದ ಸ್ಟ್ರೇಟ್ ವಿ ಕೇಮ್ ಟು ವರ್ಕಲಾ ಆ್ಯಂಡ್ ಫಸ್ಟ್ ಊಟ ಮಾಡಿದ್ವಿ ಆ್ಯಸ್ ವಿ ವಾಸ್ ಸೂಪರ್ ಹಂಗ್ರಿ. ಅಲ್ಲಿಂದ ಬಿಸಿಲಲ್ಲಿ ಓಡಾಡಿ ಬಂದು ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 2 hours ಚೆನ್ನಾಗಿ ರೆಸ್ಟ್ ಮಾಡಿದ್ವಿ ಎಲ್ಲರೂ. ಈವ್ನಿಂಗ್ ಸ್ವಲ್ಪ ಬಿಸಿಲು ತಂಪಾದಮೇಲೆ ಬೀಚ್ಗೆ ಹೋಗೋಣ ಅಂತ ಹೊರಟ್ವಿ. ಇವಾಗ ನಾವು ಹೋಗ್ತಾ ಇರೋದು ಬೀಚ್ ಬಂದು ಕಾಪಿಲ್ ಬೀಚ್ ಅಂತ. ನಾವಿದ್ದು ಸ್ಟೇಯಿಂದ ಆಲ್ಮೋಸ್ಟ್ 6 kilometers ಅವೇ. ಸೊ ಲೆಟ್ಸ್ ಗೋ ಆ್ಯಂಡ್ ಚೆಕ್ ಔಟ್ ಹೌ ಡಸ್ ದಿಸ್ ಬೀಚ್ ಲುಕ್ ಲೈಕ್. ಈ ಬೀಚ್ ಬಂದು ರಾಕ್ ಬೀಚ್ ಥರ. ಇದು ನೋಡಿದ ತಕ್ಷಣ ನನಗೆ ಪಾಂಡಿಚೇರಿನಲ್ಲಿರೋ ರಾಕ್ ಬೀಚ್ ನೋಡ್ತಾರ ಅನ್ನಿಸ್ತು. ಇಲ್ಲಿ ಆಟಾಡೋಕ್ಕಾಗೋದಿಲ್ಲ, ಯು ಕ್ಯಾನ್ ಓನ್ಲಿ ವಾಚ್ ದ ಸೀನರಿ ಆ್ಯಂಡ್ ಸನ್ಸೆಟ್. ಈ ಪ್ಲೇಸ್ದು ಬ್ಯೂಟಿ ಅಂತಂದರೆ ಒಂದು ಸೈಡ್ ಬೀಚ್ ಇದೆ ಆ್ಯಂಡ್ ಇನ್ನೊಂದು ಸೈಡಲ್ಲಿ ಬ್ಯಾಕ್ ವಾಟರ್ಸ್ ಇದೆ. ಸೊ ಈವ್ನಿಂಗ್ ಇಲ್ಲಿ ಕೂತ್ಕೊಂಡು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಪೀಸ್ಫುಲ್ ಆಗಿರುತ್ತೆ ಕೂಡ. ಆ್ಯಕ್ಚುಲಿ ನನ್ನ ಇಂಟೆನ್ಷನ್ ಬಂದು ಬೀಚಲ್ಲಿ ಆಟಾಡೋಕ್ಕೆ ಅಂತಲೇ ಇತ್ತು. ಎಸ್ಪೆಷಲಿ ಬೇಬಿನ ಅಲ್ಲಿ ಹೋಗಿ ಆಲ್ರೆಡಿ 2 days ಆಗಿತ್ತು, ಬಟ್ ಬೀಚಲ್ಲಿ ಆಟ ಆಡಿರಲಿಲ್ಲ. ಬಟ್ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಆಟಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು, ಸೊ ಅಲ್ಲಿ ಆಪ್ಷನ್ ಇರಲಿಲ್ಲ. ಸೊ ಇಲ್ಲಿಂದ ವಾಪಸ್ ಹೋಗಿ ಬ್ಲ್ಯಾಕ್ ಸ್ಯಾಂಡ್ ಬೀಚಲ್ಲಿ ಹೋಗಿ ಆಟಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಅದು ನಮ್ಮ ರೆಸಾರ್ಟ್ ಹತ್ರ ಇರೋದು. ಬಟ್ ಅಲ್ಲಿಂದ ನಾವು ವಾಪಸ್ ಹೋಗೋಷ್ಟರಲ್ಲಿ ಬೇಬಿ ಮಲ್ಕೊಂಡ್ಬಿಟ್ಟ, ಸೊ ಆ ಪ್ಲ್ಯಾನೂ ಆಗಲಿಲ್ಲ. ಸೊ ಐ ಪೋಸ್ಟ್ಪೋನ್ ದ ಪ್ಲ್ಯಾನ್ ಆಫ್ ಬೀಚ್ ಟು ದ ನೆಕ್ಸ್ಟ್ ಡೇ. ಸೊ ಸದ್ಯಕ್ಕೆ ಇವಾಗ ಬೀಚ್, ಸನ್ಸೆಟ್, ಆಮೇಲೆ ಆಗಲೇ ಹೇಳ್ದಂಗೆ ಬ್ಯಾಕ್ ವಾಟರ್ಸ್ ಎಲ್ಲ ನೋಡಿಕೊಂಡು ದೆನ್ ವಿಲ್ ಸಿ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್. ಯಾ ಸೊ ಹಾಗೆ ನಮ್ಮ ಕಾಪಿಲ್ ಬೀಚ್ ಆ್ಯಂಡ್ ಬ್ಯಾಕ್ ವಾಟರ್ ಸ್ಟೋರಿನೂ ಕೂಡ ಮುಗೀತು. ಅಲ್ಲಿಂದ ವಾಪಸ್ ನಾವು ರೆಸಾರ್ಟಿಗೆ ಬಂದು ಊಟ ಎಲ್ಲ ಮಾಡಿ ಇಟ್ಸ್ ಟೈಮ್ ಟು ಟೇಕ್ ರೆಸ್ಟ್ ಆ್ಯಸ್ ವಿ ಹ್ಯಾಡ್ ಅ ವೆರಿ ಲಾಂಗ್ ಡೇ ಬಟ್ ಅ ಬ್ಯೂಟಿಫುಲ್ ಡೇ ಆಫ್ ಕೋರ್ಸ್. So tomorrow is going to be our checkout, but we have time till evening. So first thing is to do in the morning is to go to the beach. ಹೋಗಲೇಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಲೆಟ್ಸ್ see tomorrow. Hello and welcome to the next day and last day of my Varkala story. ಸೊ ಆಲ್ ಪ್ರೀವಿಯಸ್ ನಾನು ಹೇಳ್ದಂಗೆ ಬೀಚ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ಥ್ಯಾಂಕ್ಫುಲಿ ಐ ಕುಡ್ ಮೇಕ್ ಇಟ್. ನಾನು, ಮಮ್ಮಿ, ಬೇಬಿ ಮಾತ್ರ, ಡ್ಯಾಡಿನೂ ಕೂಡ ಇದ್ದರು. 3 ಜನನೂ ಬೀಚಿಗೆ ಬಂದ್ವಿ. ಸೊ ನಾವಲ್ಲಿ ಆಲ್ಮೋಸ್ಟ್ 2 hours ಆರ್ ಮೋರ್ ಆಟ ಆಡಿದ್ವಿ. ನೀಲಂತೂ ಸೂಪರ್ ಹ್ಯಾಪಿ ಆಗಿದ್ದ. ನನಗೆ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ, ನಾನೇ ಸುಸ್ತಾಗ್ಬಿಟ್ಟೆ. ಒಂದು ಸಲ ಜೋರಾಗಿ ವೇವ್ಸ್ ಬಂತು, ಅವನದು ಫೇಸ್ ಹತ್ರ ಬಂತು. ಅದಾದಮೇಲೆ ನಾನು ಮುಂದೆ ಹೋಗಲೇ ಇಲ್ಲ, ಸೈಡಲ್ಲೇ ನಿಂತ್ಕೊಂಡು ಆಟ ಆಡ್ತಾ ಇದ್ದೆ. ಬಿಕಾಸ್ ಸೇಫ್ಟಿ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್ ಎಲ್ಸ್. ಸೊ ಹಾಗಾಗಿ ಸೈಡಲ್ಲೇ ನಿಂತ್ಕೊಂಡು ಸುಮಾರು ಹೊತ್ತು ನಾವು ಆಟ ಆಡಿಸಿದ್ವಿ. ಆಮೇಲೆ ಸುಮಾರು ಹೊತ್ತು ಮಣ್ಣಲ್ಲಿ ಕೂತ್ಕೊಂಡು ಆಟ ಆಡಿಸಿದೆ. ನಂಗೆ ಟಯರ್ಡ್ ಆಗಿಬಿಟ್ಟಿತ್ತು ಹಾಗಾಗಿ. ಸೊ ಹಾಗೆ ನಮ್ಮ ಬೀಚ್ ಸ್ಟೋರಿ ಕೂಡ ಮುಗೀತು.
ಅಲ್ಲಿಂದ ಸ್ಟ್ರೈಟ್ ಅವೇ ಹೋಗಿದ್ದು ಬ್ರೇಕ್ಫಾಸ್ಟಿಗೆ. ಸಿಕ್ಕಾಬಟ್ಟೆ ಹಸುವಾಗ್ಬಿಟ್ಟಿತ್ತು. ಡ್ಯಾಡಿ ಮತ್ತು ಮಮ್ಮಿ ದೋಸೆ ತೊಗೊಂಡ್ರು, ನಾನು ಚೀಸ್ ಮ್ಯಾಗಿ ತಿಂದೆ. ಓ ಮೈ ಗಾಡ್, ಇಟ್ ವಾಸ್ ಯಮ್ಮಿಯಸ್ಟ್ ಅಂತಲೇ ಹೇಳ್ಬೋದು. ಫುಲ್ ಬೌಲ್ ಖಾಲಿ ಮಾಡಿದ್ದೀನಿ. ಆ್ಯಂಡ್ ಈಗ ನಾನು ಆ ವಿಡಿಯೋ ನೋಡ್ತಾ ಇದ್ದರೆ ಇಷ್ಟೊಂದು ತಿಂದ್ಬಿಟ್ನಾ ಅಂತ ಅನ್ನಿಸ್ತಾ ಇದೆ ನನಗೆ. ಬಟ್ ಕ್ವೈಟ್ ಲಿಟ್ರಲಿ ಐ ಫಿನಿಶ್ ದ ಹೋಲ್ ಬೌಲ್ ಆಫ್ ಇಟ್. ಯಾ, ಇಟ್ ವಾಸ್ ದ್ಯಾಟ್ ಯಮ್ಮಿ ಗೈಸ್. ಸೊ ದಿಸ್ ಇಸ್ ಆರ್ ಆಫ್ಟರ್ ಬೀಚ್ ಸೀನ್ಸ್. ಹ್ಯಾಪಿ ಫೇಸಸ್ ಅಂತ ಹೇಳ್ಬೋದು. ನಂಗೆ ಬೇಜಾರಿತ್ತು ಬೀಚ್ ಪ್ಲೇಸ್ಗೆ ಹೋಗಿ ಬೀಚಲ್ಲಿ ಆಟ ಆಡಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಸೊ ಫೈನಲಿ ದ್ಯಾಟ್ ವಿಶ್ ಆಲ್ಸೋ ಫುಲ್ಫಿಲ್ಡ್. So I'm super happy about it. Yeah. So today is the last day in Varkala, last day of the trip. So we gonna make the maximum of it. Yeah. I'm gonna definitely miss this place in my life. I'm so glad I came here and decided to come here and had a lot of fun with my little baby. So it is time to say goodbye to this place, but before that we have some more stories to talk about. So ನಮ್ಮ ಚೆಕ್ಔಟ್ ಬಂದು ಆಲ್ಮೋಸ್ಟ್ 11:30ಗೆ ಇತ್ತು. ಆ್ಯಂಡ್ ನಾವು 1 hour ಎಕ್ಸ್ಟೆನ್ಷನ್ ತೊಗೊಂಡ್ವಿ ಬಿಕಾಸ್ ನಮಗೆ ಟ್ರೈನ್ ಇರೋದು ಈವ್ನಿಂಗ್ 7 o'clockಗೆ. ಸೊ ವಿ ಹ್ಯಾಡ್ ಲಾಡ್ ಆಫ್ ಟೈಮ್ ವಿತ್ ಅಸ್. ಸೊ ವಿ ಡಿಂಟ್ ವಾಂಟೆಡ್ ಟು ವೇಸ್ಟ್ ಆರ್ ಟೈಮ್ ಬೈ ಸಿಟಿಂಗ್ ಇನ್ ದ ರೈಲ್ವೆ ಸ್ಟೇಷನ್. ಸೊ ಹಾಗಾಗಿ ಅವ್ರದ್ದೇ ಒಂದು ರೆಸ್ಟೋರೆಂಟ್ ಇದೆ, ಕ್ಲಾಫೋಟಿ ಅಂತ ಅಂದ್ಬಿಟ್ಟು, ವಿಚ್ ಅಪಾರೆಂಟ್ಲಿ ಹ್ಯಾಪನ್ಸ್ ಟು ಬಿ ಒನ್ ಆಫ್ ದ ಫೇಮಸ್ ರೆಸ್ಟೋರೆಂಟ್ಸ್ ಇನ್ ದ ಕ್ಲಿಫ್. ಸೊ ಪ್ಲ್ಯಾನ್ ಇಸ್ ಟು ಹ್ಯಾವ್ ಅ ವೆರಿ ಗುಡ್ ಲಂಚ್ ಬಿಫೋರ್ ವಿ ಲೀವ್ ದಿಸ್ ಪ್ಲೇಸ್. ಸೊ ಅಲ್ಲಿ ನಾವು ಲಗೇಜ್ ಇಟ್ಬಿಟ್ಟು ಫಸ್ಟ್ ಬಂದಿದ್ದು ಬ್ಯಾಸ್ಕಿನ್ ರಾಬಿನ್ಸ್ಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಬಿಟ್ಟು. And look at my little one is urged to eat the ice cream, guys. Oh my god. What can I say? Just take a look at it. Chilled ice cream, hot weather, and the cliff view. Wow, what a combination, right? Everything was just perfect ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಟ್ರಿಪ್ಸ್ ಐ ಹ್ಯಾವ್ ಎವರ್ ಹ್ಯಾಡ್, ನೋ ಡೌಟ್ ಅಬೌಟ್ ಇಟ್. ಯಾ. ಸೊ ದಿಸ್ ಈಸ್ ಆರ್ ಲಾಸ್ಟ್ ಸ್ಟಾಪ್ ಆಫ್ ದ ಟ್ರಿಪ್, ಕ್ಲಾಫೋಟಿ ರೆಸ್ಟೋರೆಂಟಲ್ಲಿ ಲಂಚ್. ಹೊರಡೋಕ್ಕಿಂತ ಮುಂಚೆ ಬೆಸ್ಟ್ ಲಂಚ್ ತಿನ್ನಬೇಕು ಅಂತ ವಿಶ್ ಇತ್ತು ನನಗೆ. ಸೊ ಅದು ಕೂಡ ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಎಷ್ಟು ಹೈಪ್ ಇದೆ ರೆಸ್ಟೋರೆಂಟಿಗೆ, ಐ ಥಿಂಕ್ ಇಟ್ ಇಸ್ ವರ್ತ್ ಆಲ್ ದ ಹೈಪ್ ಅಂತ ಅನಿಸ್ತು ನನಗೆ. It is time to finally say goodbye to the Varkala trip, guys. Yeah, so before that, one last walk. So it is like never ending wish ಅಂತಲೇ ಅನ್ನಿಸ್ತಾ ಇದೆ ನನಗೆ. ಸೊ ಇಲ್ಲಿಂದ ನಮಗೆ ಆಲ್ಮೋಸ್ಟ್ 1 hour ಜರ್ನಿ ಇದೆ ಟು ದ ರೈಲ್ವೆ ಸ್ಟೇಷನ್. ಸೊ ನಮಗೆ ಟ್ರೈನ್ ಇದ್ದಿದ್ದು ಕೊಲ್ಲಮಿಂದ, ನಾಟ್ ಫ್ರಮ್ ವರ್ಕಲ. ಅಲ್ಲಿಂದನೂ ಕೂಡ ಟ್ರೈನ್ ಇದೆ, ಬಟ್ ನಮಗೆ ಟಿಕೆಟ್ ಸಿಕ್ಕಿಲ್ಲ. ಸೊ ವಿ ಹ್ಯಾವ್ ಟು ಗೋ ದೇರ್, ಬೋರ್ಡ್ ಆರ್ ಟ್ರೈನ್ ಆ್ಯಂಡ್ ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. So that's about it in this video, and that's the wrap to my Kerala trip, Alapi plus Varkala. I hope you guys enjoyed watching this video, and also whoever is yet not subscribed to my channel, please do so. Do like, share and subscribe to my channel. We are back to Bangalore and back home, so see you in the next one. Bye bye, take care and lots of love.